ಜೋರಾಗಿ ಏಟ್ಬಿತ್ತ? ಏನಾಯ್ತು ಕಂದ? ನಿಮಗೆ ಹರ್ಟ್ ಮಾಡಿದಲ್ಲ, ಇದದ್ರ ಪನಿಷ್ಮೆಂಟು. ನೀನ ಅಮ್ಮನ್ನ ನೆನೆಸ್ಕೊಂಡ್ಯಲ್ಲ ನೋಡು, ಅಮ್ಮ ಬಂದ್ಬಿಟ್ಲು. ಮಮ್ಮಿನ ನಿಮ್ಮಲ್ಲಿ ಎಷ್ಟು ಕೋಪ ಮಾಡ್ಕೊಂಡ್ರು, ನೋವಲ್ಲಿದ್ದಾಗ ನೀವೊಬ್ರೇ ನೆನ್ಪಾಗ್ತೀರ. ಯಾಕಂದ್ರೆ ಅಮ್ಮ ಹಾಗೂ ಮಗು ಸಂಬಂಧ ಇರೋದು ಹೀಗೆ ಅಮ್ಮ. ನೀನ್ ನನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊ, ನನ್ನನ್ನು ಎಷ್ಟಾದ್ರೂ ದ್ವೇಷ ಮಾಡು, ಅಮ್ಮ ಮಗುನ ಮರೆಯಕ್ಕಾಗಲ್ಲ, ಮಗು ಅಮ್ಮನ್ನ ಮರೆಯಕ್ಕಾಗಲ್ಲ. ಅಮ್ಮ ಮಗಳ ಈ ಸಂಬಂಧ ಅನ್ನೋದು ಯಾವತ್ತೂ ಕಿತ್ತು ಹೋಗಲ್ಲ. ಅಪ್ಪ ಅಮ್ಮ ಏನು ಅನ್ನೋ ಸಂಗತಿ ಸ್ವತಃ ತಾಯಿ ತಂದೆ ತಾಯಿ ಆದಾಗ ಅವ್ರಿಗೆ ಅರ್ಥ ಆಗತ್ತೆ. ಅದಕ್ಕೆ ಈಗ ನಿನಗೆ ಅದು ಅರ್ಥ ಆಗಲ್ಲ. ಪರವಾಗಿಲ್ಲ ಬಿಡು. ಅದೇನೋ ಹೇಳ್ತಾರಲ್ಲ, ಅದು ಯಾರಿಗೆ ಬೆಂಕಿ ತಾಗಿರುತ್ತೋ ಅವ್ರಿಗೆ ಮಾತ್ರ ಸುಡೋದು ಏನು ಅಂತ ಗೊತ್ತಾಗತ್ತೆ ಅಂತ. ಎದುರಿಗಿರೋರ್ಗೆ ಕೇವಲ ಅಂದಾಜಾಗುತ್ತೆ, ಮಕ್ಕಳಿಗಿದು ಸ್ವಲ್ಪನೂ ಅಂದಾಜಾಗಲ್ಲ ಪಾವನಿ. ಅವರ ಒಂದು ಚಿಕ್ಕ ಮಾತು ಅಮ್ಮನ ಮನ್ಸನ್ನ ಹೇಗ್ ಗಾಯ ಮಾಡ್ಬಿಡುತ್ತೆ ಅಂತ. ಆದ್ರೆ ನಿನ್ನನ್ನು ನಾನು ತುಂಬಾ 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 ಪ್ರೀತಿ ಮಾಡ್ತೀನಿ ಕಂದ. ತುಂಬಾ 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 ಪ್ರೀತಿ ಮಾಡ್ತೀನಿ. ನೀನ್ ನನ್ನ ಮೇಲೆ ಎಷ್ಟೇ ಕೋಪ ಮಾಡ್ಕೊ, ನನ್ನನ್ನು ಎಷ್ಟೇ ದ್ವೇಷ ಮಾಡಿ, ನೀನು ನನ್ನನ್ನು ಎಷ್ಟು ಕೆಟ್ಟದಾಗಬೇಕಾದ್ರೂ ಬೈ, ನೀನ್ ನನ್ನ ಮನಸ್ಸಲ್ಲಿ ನನ್ನ ಪಾವನಿ ಅಲ್ಲ, ಸ್ವೀಟಿಯಾಗಿಯೇ ಇರ್ತೀಯ. ಹಾಗನ್ಸೋದಕ್ ಒಂದೇ ವಿಷಯ ಇರೋದು, ನಾನು ಈ ಹೆಂಗಸಿನ ಮಗಳು ಅಂತ. ನಾವ್ ವಿಲನ್ಗಳೇ, ನೀವು ಮಹಾ ಅಂತಾನೆ. ಸೊ ನೀವು ಪ್ಲೀಸ್ ನಿಮ್ ಮಗಳ ಕೈ ಹಿಡ್ಕೊಂಡು ಪ್ಲೀಸ್ ಮನೆಯಿಂದ ಹೊರಗಡೆ ಹೋಗಿ, ಪ್ಲೀಸ್ ಹೋಗಿ. ಅನುಪಮ, ಅನುಜ್ ಕಪಾಡಿಯ, ಇನ್ನು ಮುಂದೆ ನೀನು ಈ ಮನೆಗೆ ಬರೋ ಹಾಗಿಲ್ಲ. ನಿನ್ನೆ ನಿನ್ನ ಸಂಬಂಧಗಳನ್ನು ನಾನು ಕತ್ತರಿಸ್ಬೇಕು ಅಂತಿರಲಿಲ್ಲ. ಆದರೆ ಯಾರಾದರೂ ನಿನ್ನ ಹತ್ರ ಮಿತಿ ಮೀರಿದ್ರೆ ನಾನು ಮಿತಿ ಮೀರಬೇಕಾಗಿ ಬರುತ್ತೆ. ತುಂಬ ದಿನಗಳಿಂದ ದೂರ ನಿಂತು ನೀನು ಇದನ್ನೆಲ್ಲ ಸಹಿಸ್ಕೊಳ್ಳೋದನ್ನು ನೋಡ್ತಾ ಇದ್ದೆ ನಾನು. ಆದರೆ ಈಗ ಆಗಲ್ಲ. ಈಗ ನಾನು ನಿನ್ನ ಗಂಡ, ನೀನು ನನ್ನ ಹೆಂಡತಿ. ಯಾವಾಗ ನಾನು ನನಗೆ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅಂದಮೇಲೆ ನಿನಗೆ ಅನ್ಯಾಯ ಆಗೋದಕ್ಕೂ ಬಿಡಲ್ಲ ನಾನು. ನಿನ್ನೆ ಅಲ್ಲಿದ್ದಿದ್ದು ನಿನ್ನ ಕುಟುಂಬ. ಅದಕ್ಕೆ ನೀನು ನಿಲ್ಲಿಸಿ ಅಂತ ಹೇಳಿದ ತಕ್ಷಣ ಬಿಟ್ಬಿಟ್ಟೆ. ಇಲ್ದಿದ್ರೆ ಇಡೀ ಜಗತ್ತಿಗೆ ಬೆಂಕಿ ಹಚ್ಚಿ ಬೂದಿ ಮಾಡಿಬಿಡ್ತಿದ್ದೆ.